ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ರಾಯಲ್ ಎಜುಕೇಶನ್ ಕನ್ನಡ ಚಾನಲ್. ಎಲ್ಲರಿಗೂ ರಾಯಲ್ ಎಜುಕೇಶನ್ ಕನ್ನಡ ಚಾನಲ್ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಗಂಗರ ರಾಜಮನೆತನದ ಬಗ್ಗೆ ನೋಡ್ತಾ ಹೋಗೋಣ. ಇಡೀ ಕರ್ನಾಟಕ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯವನ್ನಾಳಿದ ದೀರ್ಘಾವಧಿಗಳ ಕಾಲ ಆಳ್ವಿಕೆ ಮಾಡಿರ್ತಕ್ಕಂಥ ಮನೆತನ ಗಂಗಾ ಮನೆತನ. ಇಂತಹ ಮನೆತನದ ಬಗ್ಗೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಈ ಹಿಂದಿನ ಕ್ಲಾಸ್ನಲ್ಲಿ ನಾವು ಕರ್ನಾಟಕ ಎಂಬ ಪದ ಯಾವ ರೀತಿಯಾಗಿ ಹುಟ್ಕೊಳ್ತು, ಕರ್ನಾಟಕ ಪದದ ಹಿನ್ನೆಲೆಯ ಬಗ್ಗೆ, ಕರ್ನಾಟಕ ಇತಿಹಾಸದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನ ಮೂಡಿಸಿರ್ತಕ್ಕಂಥ ಮನೆತನ ಮೌರ್ಯ ಮನೆತನದ ಬಗ್ಗೆ ಹಿಂದಿನ ಕ್ಲಾಸ್ನಲ್ಲಿ ನೋಡ್ತಾ ಹೋಗಿದ್ವಿ. ಹಾಗೆಯೇ ಕರ್ನಾಟಕ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯವನ್ನಾಳಿದ ಮತ್ತೊಂದು ಮನೆತನ ಶಾತವಾಹನರ ಮನೆತನ. ಹಾಗೆಯೇ ಶಾತವಾಹನರ ನಂತರ ಕದಂಬರ ಮನೆತನದ ಬಗ್ಗೆ ಕೂಡ ಚರ್ಚೆ ಮಾಡ್ತಾ ಹೋಗಿದ್ವಿ. ಕದಂಬರ ಮನೆತನದಲ್ಲಿ ಮಯೂರವರ್ಮನ ನಂತರ ಬರ್ತಕ್ಕಂಥ ಇಲ್ಲಿ ಗಂಗಾವರ್ಮನ ನಂತರ ಭಗೀರಥ ವರ್ಮನ ನಂತರ ರಘುಪತಿ ವರ್ಮನ ನಂತರ ಅವನ ಸಹೋದರ ಕಾಕುತ್ಸವರ್ಮನ ನಂತರ ಭೃಗೇಶವರ್ಮ ಶಾಂತಿವರ್ಮನ ನಂತರ ಭೃಗೇಶವರ್ಮನ ನಂತರ ಕೊನೆಯದಾಗಿ ಕದಂಬರ ಕೊನೆಯ ಅರಸ ಎರಡನೇ ಕೃಷ್ಣವರ್ಮನ ಬಗ್ಗೆ ನೋಡ್ತಾ ಹೋಗಿದ್ವಿ. ಹಾಗೆಯೇ ಕದಂಬರ ಆಡಳಿತದ ಬಗ್ಗೆ, ಕಲೆ ಮತ್ತು ವಾಸ್ತುಶಿಲ್ಪ ಸಾಹಿತ್ಯದ ಬಗ್ಗೆ ಹಿಂದಿನ ಕ್ಲಾಸ್ನಲ್ಲಿ ಕಂಪ್ಲೀಟ್ ಆಗಿ ಕದಂಬರ ಮನೆತನದ ಬಗ್ಗೆ ಮುಗಿಸಿದ್ವಿ. ಇವತ್ತಿನ ಕ್ಲಾಸ್ನಲ್ಲಿ ಗಂಗರ ರಾಜ ಮನೆತನದ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಈ ಹಿಂದೆ ಹೇಳಿದೆ ನಾನು ಕರ್ನಾಟಕ ರಾಜ್ಯವನ್ನ ದೀರ್ಘಾವಧಿ ಕಾಲ ಆಳ್ವಿಕೆ ಮಾಡಿರ್ತಕ್ಕಂಥ ಮನೆತನವೇ ಗಂಗಾ ಮನೆತನ. ಇಂತಹ ಮನೆತನದ ಬಗ್ಗೆ ಇವತ್ತಿನ ಕ್ಲಾಸ್ನಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೋಟ್ ಮಾಡ್ಕೊಳ್ಳಿ. ಯಾಕೆ ನೋಟ್ ಮಾಡ್ಕೋಬೇಕು ಅಂದ್ರೆ, ಇತಿಹಾಸ ಅನ್ನೋದು ಕೇಳುವುದಕ್ಕೆ ಇಂಪಾಗಿರುತ್ತೆ, ಎಕ್ಸಾಮ್ಗೆ ಕೇಳಿದಾಗ ಅದಕ್ಕೆ ಆನ್ಸರ್ ತಟ್ಟನೆ ನೆನಪಾಗೋದಿಲ್ಲ. ಹೀಗಾಗಿ ನೋಟ್ ಮಾಡ್ಕೊಳ್ಳೇಬೇಕು ಇತಿಹಾಸವನ್ನ. ಕರ್ನಾಟಕ ಇತಿಹಾಸ ಅಂತೂ ಕೇಳುವುದಕ್ಕೆ ಇಂಪಾಗಿರುತ್ತೆ. ಯಾಕೆ ಅಂದ್ರೆ ಇಲ್ಲಿ ಬರ್ತಕ್ಕಂಥ ಅರಸರುಗಳ ಬಗ್ಗೆ ಕಥೆ ಇರ್ಬೋದು, ಹಾಗೆ ಅರಸರುಗಳ ಹೆಸರಾಗಿರ್ಬೋದು, ಅವರ ಒಂದು ಜೀವನ ಚರಿತ್ರೆ ಆಗಿರ್ಬೋದು, ಆ ಎಲ್ಲ ಒಂದು ಜೀವನ ಚರಿತ್ರೆ ಸಾಧನೆಗಳನ್ನ ಕೇಳ್ತಾ ಹೋದ್ರೆ ಕೇಳುವುದಕ್ಕೆ ಇಂಪಾಗಿರ್ತಕ್ಕಂಥ ಇತಿಹಾಸ ಅಂದ್ರೆ ಅದು ಕರ್ನಾಟಕ ಇತಿಹಾಸ. ಇದು ಕೇಳೋದಕ್ಕೆ ಇಂಪಾಗಿರುತ್ತೆ, ಬಟ್ ಎಕ್ಸಾಮ್ ಬಂದಾಗ ಅಲ್ಲಿ ಯಾವುದೇ ಆನ್ಸರ್ ನೆನಪಾಗೋದಿಲ್ಲ. ಹೀಗಾಗಿ ನೋಟ್ ಮಾಡ್ಕೊಳ್ಳೇಬೇಕಾಗಿರ್ತಕ್ಕಂಥದ್ದು. ನಿಮ್ಗೆ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಎಕ್ಸಾಮ್ ಬಂದಾಗ ರಿವಿಷನ್ ಮಾಡಲಿಕ್ಕೆ ಇದು ಸಹಾಯ ಆಗುತ್ತೆ. ಹೀಗಾಗಿ ನೋಟ್ ಮಾಡ್ಕೊಳ್ಳಿ, ಪ್ರತಿಯೊಬ್ರು ಕೂಡ ನೋಟ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದ್ರೆ ಇವತ್ತಿನ ಗಂಗಾ ರಾಜ ಮನೆತನದ ಬಗ್ಗೆ ನೋಡ್ತಾ ಹೋಗೋಣ. ಗಂಗರ ಬಗ್ಗೆ ಇವತ್ತಿನ ಕ್ಲಾಸ್ನಲ್ಲಿ ನೋಡ್ತಾ ಹೋಗೋಣ. ಕ್ರಿಸ್ತ ಶಕ 350ರಿಂದ ಕ್ರಿಸ್ತ ಶಕ 1004ರವರೆಗಿನ ಕಾಲಘಟ್ಟವನ್ನ ನಾವು ಗಂಗರ ಮನೆತನದ ಆಡಳಿತ ಅವಧಿಯನ್ನಾಗಿ ನೋಡ್ತಾ ಹೋಗ್ತೀವಿ. ಇಂತಹ ಮನೆತನ ಗಂಗರು ಮೂಲತಃ ಎಲ್ಲಿಂದ ಬಂದ್ರು ಕರ್ನಾಟಕ ರಾಜ್ಯಕ್ಕೆ ಅನ್ನುವುದು ಅಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿ. ಇಂತಹ ಮೂಲದ ಬಗ್ಗೆ, ಗಂಗಾ ಮನೆತನದ ಮೂಲದ ಬಗ್ಗೆ ಪ್ರತಿಯೊಬ್ಬ ಇತಿಹಾಸಕಾರರು ತಮ್ಮದೇ ಆಗಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಹೋಗ್ತಾರೆ. ಅದರಲ್ಲಿ ಕಲ್ಲೂರ ಗುಡ್ಡ ಶಾಸನ ಅಂತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಕಲ್ಲೂರ ಗುಡ್ಡ ಶಾಸನ ನೋಡಿ, ನೋಟ್ ಮಾಡ್ಕೊಳ್ಳಿ. ಕಲ್ಲೂರ ಗುಡ್ಡ ಶಾಸನ ಅಂತಕ್ಕಂಥದ್ದು, ಈ ಶಾಸನ ಏನ್ ಹೇಳುತ್ತೆ ಗಂಗರ ಮೂಲತದ ಬಗ್ಗೆ ಅಂದ್ರೆ, ಗಂಗರು ಉತ್ತರ ಭಾರತದ ಅಯೋಧ್ಯಕ್ಕೆ ಸೇರಿದವರು, ಅಯೋಧ್ಯದ ಇಕ್ಷ್ವಾಕು ವಂಶಕ್ಕೆ ಸೇರಿದವರು. ಕಲ್ಲೂರ ಗುಡ್ಡ ಶಾಸನ ತಿಳಿಸ್ತಕ್ಕಂಥದ್ದು ಗಂಗರ ಮನೆತನದ ಮೂಲದ ಬಗ್ಗೆ. ಕಲ್ಲೂರ ಗುಡ್ಡ ಶಾಸನ ಏನ್ ಹೇಳುತ್ತೆ ಅಂದ್ರೆ, ಉತ್ತರ ಭಾರತದ ಅಯೋಧ್ಯಕ್ಕೆ ಸೇರಿದವರು, ಅಯೋಧ್ಯದ ಇಕ್ಷ್ವಾಕು ವಂಶಕ್ಕೆ ಸೇರಿದವರು ಈ ಗಂಗರು ಅಂತಕ್ಕಂಥದ್ದು ಕಲ್ಲೂರ ಗುಡ್ಡ ಶಾಸನ ತಿಳಿಸುತ್ತೆ. ಹಾಗೆಯೇ ಮತ್ತೊಬ್ಬ ಇತಿಹಾಸಕಾರ ಬರ್ತಾ ಹೋಗ್ತಾನೆ, ಅವನೇ ಕೆ.ಪಿ. ಜಯಸ್ವಾಲ್ ರವರು ಬರ್ತಾ ಹೋಗ್ತಾರೆ. ಈ ಕೆ.ಪಿ. ಜಯಸ್ವಾಲ್ ರವರು ಏನ್ ಹೇಳ್ತಾ ಹೋಗ್ತಾರೆ ಅಂದ್ರೆ, ಇಲ್ಲ ಗಂಗರು ಉತ್ತರ ಭಾರತದವರು ಅಲ್ಲ, ಇವರು ಕಣ್ವಾ ಗೋತ್ರಕ್ಕೆ ಸೇರಿದವರು ಅಂತ ಕೆ.ಪಿ. ಜಯಸ್ವಾಲ್ ರವರು ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಮತ್ತೊಬ್ಬ ಇತಿಹಾಸಕಾರ ಬರ್ತಾ ಹೋಗ್ತಾನೆ, ಅವನು ಕೂಡ ಹೇಳ್ತಾ ಹೋಗ್ತಾನೆ, ಇವರು ಕರ್ನಾಟಕದ ಪ್ರಖ್ಯಾತ ಇತಿಹಾಸಕಾರ ಬಿ.ಎಲ್. ರೈಸ್ ರವರು ತಮ್ಮದೇ ಆಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಅನ್ನ ನೀಡ್ತಾರೆ. ಇಲ್ಲ ಗಂಗಾ ಮನೆತನದವರು ಮೂಲತಃ ಕರುನಾಡಿನವರು, ಕರ್ನಾಟಕ ರಾಜ್ಯಕ್ಕೆ ಸೇರಿದವರು, ಕರುನಾಡಿನಲ್ಲಿ ಹುಟ್ಟಿ ಬೆಳೆದವರು ಅಂತ ಬಿ.ಎಲ್. ರೈಸ್ ರವರು ಹೇಳ್ತಾ ಹೋಗ್ತಾರೆ. ಇಂತಹ ಗಂಗಾ ಮನೆತನದ ಬಗ್ಗೆ ಬಿ.ಎಲ್. ರೈಸ್ ರವರು ಗಂಗರು
ಕರ್ನಾಟಕ ಇತಿಹಾಸವನ್ನ ಕರ್ನಾಟಕ ರಾಜ್ಯದಲ್ಲಿ ದೀರ್ಘಾವಧಿಗಳ ಕಾಲ ಆಳ್ವಿಕೆ ಮಾಡಿರ್ತಕ್ಕಂಥ ಮನೆತನ ಅಂತ BL ರೈಸ್ ಅವರು ಹೇಳ್ತಾ ಹೋಗ್ತಾರೆ. ಇಂತಹ ಗಂಗರ ಸ್ಥಾಪಕ ಯಾರು ಅಂದ್ರೆ ದಡಿಗ ಮತ್ತು ಮಾಧವ. ನೋಡಿ, ದಡಿಗ ಮತ್ತು ಮಾಧವ ಇವರು ಗಂಗಾ ಮನೆತನದ ಸ್ಥಾಪಕರು. ಈ ದಡಿಗ ಮತ್ತು ಮಾಧವ ಗಂಗಾ ಮನೆತನದ ಅಡಿಪಾಯವನ್ನ ಹಾಕಿದವರು. ಇವರಿಗೆ ಸಹಾಯ ಮಾಡಿದ ಗುರು ಯಾರು ಅಂದ್ರೆ ಸಿಂಹಾನಂದಿ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ನೋಟ್ ಮಾಡ್ಕೊಳ್ಳಿ. ದಡಿಗ ಮತ್ತು ಮಾಧವರ ಗುರು ಸಿಂಹಾನಂದಿ. ಈ ಸಿಂಹಾನಂದಿ ಗಂಗಾ ಮನೆತನದ ಅಡಿಪಾಯವನ್ನ ಹಾಕಲಿಕ್ಕೆ ಸಹಾಯವನ್ನ ಮಾಡಿರ್ತಕ್ಕಂಥ ಗುರು. ಹಾಗಾದ್ರೆ ಗಂಗರ ರಾಜಧಾನಿ ಯಾವುದು ಅಂತಕ್ಕಂಥದ್ದು ನೋಡ್ತಾ ಹೋಗೋಣ. ಕುವಲಾಳ. ನೋಡಿ, ಕುವಲಾಳ, ಮಾಕುಂದ, ಮಣ್ಣೆ, ಹಾಗೆಯೇ ತಲಕಾಡು ಅಂತ ಕರಿತಾ ಹೋಗ್ತೀವಿ. 4 ರಾಜಧಾನಿಗಳನ್ನ ನಾವು ಗಂಗರ ಆಡಳಿತದ ಅವಧಿಯಲ್ಲಿ ನೋಡ್ತಾ ಹೋಗ್ತೀವಿ. ಕುವಲಾಳ ಅಂದ್ರೆ ಕೋಲಾರ ಜಿಲ್ಲೆಗೆ ಸೇರಿದು. ಕೋಲಾರ ಜಿಲ್ಲೆಗೆ ಸೇರಿರ್ತಕ್ಕಂಥ ಪ್ರದೇಶವೇ ಈ ಕುವಲಾಳ. ಮಾಕುಂದ ಅಂದ್ರೆ ಇವತ್ತಿನ ತುಮಕೂರು ಡಿಸ್ಟಿಕ್ ಅನ್ನ ನಾವು ಮಾಕುಂದ ಅಂತ ಕರಿತಾ ಹೋಗ್ತೀವಿ. ಹಾಗೆಯೇ ಮಣ್ಣೆನೂ ಕೂಡ ಇವತ್ತಿನ ತುಮಕೂರು ಡಿಸ್ಟಿಕ್ ನಲ್ಲಿ ಕಂಡು ಬರ್ತಕ್ಕಂಥದ್ದು. ಹಾಗೆಯೇ ತಲಕಾಡು ಕೂಡ ಇವತ್ತಿನ ಮೈಸೂರು ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ಪ್ರದೇಶವೇ ತಲಕಾಡು. ಈ 4 ರಾಜಧಾನಿಗಳು ಗಂಗರ ಮನೆತನಕ್ಕೆ ಸಂಬಂಧಿಸಿರ್ತಕ್ಕಂಥ ರಾಜಧಾನಿಗಳು. ಹಾಗಾದ್ರೆ ಗಂಗರ ರಾಜ್ಯ ಲಾಂಛನ ಯಾವುದು ಅಂತಕ್ಕಂಥದ್ದು ನೋಡ್ತಾ ಹೋಗೋಣ. ಮದಗಜವನ್ನ ನಾವು ಗಂಗರ ರಾಜ್ಯ ಲಾಂಛನ ಅಂತ ಕರಿತಾ ಹೋಗ್ತೀವಿ. ಮದಗಜ ಅಂದ್ರೆ ಆನೆ ಅಂತ ಕರಿತಾ ಹೋಗ್ತೀವಿ. ಗಂಗರ ರಾಜ್ಯ ಧ್ವಜ ಯಾವುದು ಅಂತಕ್ಕಂಥದ್ದು ಪಿಂಜಾಧ್ವಜ ಅಂತ ಕರಿತಾ ಹೋಗ್ತೀವಿ. ಪಿಂಜಾಧ್ವಜ ವೆರಿ ಇಂಪಾರ್ಟೆಂಟ್. ಪಿಂಜಾಧ್ವಜ ಅಂದ್ರೆ ನವಿಲುಗರಿ ಅಂತ ಕರಿತಾ ಹೋಗ್ತೀವಿ. ಪಿಂಜಾಧ್ವಜ ಗಂಗರ ರಾಜ್ಯ ಧ್ವಜವಾಗಿತ್ತು. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಆಡಳಿತ ಭಾಷೆ. ಗಂಗರ ಆಡಳಿತ ಭಾಷೆ ಯಾವುದಾಗಿತ್ತು? ಸಂಸ್ಕೃತ ಮತ್ತು ಕನ್ನಡ ಭಾಷೆ ಆಡಳಿತ ಭಾಷೆಯನ್ನಾಗಿ ಗಂಗರು ಮಾಡಿಕೊಂಡಿದ್ದರು. ಈ ಹಿಂದೆ ನಾನು ಕದಂಬರ ಆಡಳಿತ ಭಾಷೆಯನ್ನು ಕೂಡ ತಿಳಿಸ್ತಾ ಹೋಗಿದ್ದೆ. ಕದಂಬರ ಆಡಳಿತ ಭಾಷೆ ಯಾವುದು? ಪ್ರಾಕೃತ, ಸಂಸ್ಕೃತ ಮತ್ತು ಕನ್ನಡ ಭಾಷೆ 3 ಭಾಷೆಗಳು ಕದಂಬರ ಆಡಳಿತಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಹಾಗೆಯೇ ಶಾತವಾಹನರ ಆಡಳಿತದಲ್ಲಿ ಬರ್ತಕ್ಕಂಥ ಆಡಳಿತ ಭಾಷೆ ಕೂಡ ಹೇಳ್ತಾ ಹೋಗಿದೆ. ಅವರು ಕನ್ನಡವನ್ನ ಬಿಟ್ಟು ಪ್ರಾಕೃತ ಮತ್ತು ಸಂಸ್ಕೃತವನ್ನ ಅಳವಡಿಸಿಕೊಂಡಿದ್ರು ಆಡಳಿತ ಭಾಷೆಯನ್ನಾಗಿ ಶಾತವಾಹನರು. ಶಾತವಾಹನರಿಗೂ ಮತ್ತು ಕದಂಬರಿಗೂ ಏನ್ ಡಿಫ್ರೆನ್ಸ್ ಅಂದ್ರೆ, ಶಾತವಾಹನರು ಸಂಸ್ಕೃತ ಮತ್ತು ಪ್ರಾಕೃತ ಭಾಷೆಯನ್ನ ಅಳವಡಿಸಿಕೊಂಡಿದ್ರು. ಕದಂಬರು ಸಂಸ್ಕೃತ, ಪ್ರಾಕೃತ ಮತ್ತು ಕನ್ನಡ ಭಾಷೆಯನ್ನ ಅಳವಡಿಸಿಕೊಂಡಿದ್ರು. ಹೀಗಾಗಿ ಕದಂಬರನ್ನ ನಾವು ಕರ್ನಾಟಕ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯವನ್ನಾಳಿದ ಕನ್ನಡಿಗ ಮನೆತನ ಅಂತ ಕರಿತಾ ಹೋಗ್ತೀವಿ, ಕದಂಬ ಮನೆತನವನ್ನ. ಆದ್ರೆ ಗಂಗರು ಕೇವಲ ಸಂಸ್ಕೃತ ಮತ್ತು ಕನ್ನಡ ಭಾಷೆಯನ್ನ ಮಾತ್ರ ಆಡಳಿತ ಭಾಷೆಯನ್ನಾಗಿ ಮಾಡಿಕೊಂಡಿದ್ರು. ಪ್ರಾಕೃತ ಭಾಷೆ ಇವರ ಒಂದು ಭಾಷೆ, ಆಡಳಿತ ಭಾಷೆ ಆಗಿರಲಿಲ್ಲ. ಹೀಗಾಗಿ ಕರ್ನಾಟಕ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯವನ್ನ ದೀರ್ಘಾವಧಿಗಳ ಕಾಲ ಆಡಳಿತ ಮಾಡಿರ್ತಕ್ಕಂಥ ಮನೆತನ ಗಂಗಾ ಮನೆತನ ಆಗಿತ್ತು. ಹಾಗಾದ್ರೆ ನೆಕ್ಸ್ಟ್ ಗಂಗರ ಧರ್ಮಾಚರಣೆ, ಯಾವ ಒಂದು ಧರ್ಮವನ್ನ ಆಚರಣೆ ಮಾಡ್ತಿದ್ರು ಗಂಗರು ಅಂತಕ್ಕಂಥದ್ದು ಆದ್ರೆ ವೈದಿಕ ಧರ್ಮ. ನೋಡಿ, ಶಾತವಾಹನರು ಕೂಡ ವೈದಿಕ ಧರ್ಮವನ್ನ ಆಚರಣೆ ಮಾಡ್ತಾ ಇದ್ರು. ಇಲ್ಲಿ ಕದಂಬರು ಕೂಡ ವೈದಿಕ ಧರ್ಮವನ್ನೇ ಆಚರಣೆಯನ್ನ ಮಾಡ್ತಾ ಇದ್ರು. ಹಾಗೆ ಇಲ್ಲಿ ಗಂಗರು ಕೂಡ ವೈದಿಕ ಧರ್ಮವನ್ನೇ ಆಚರಣೆಯನ್ನ ಮಾಡ್ತಾ ಇದ್ರು. ಇದಿಷ್ಟು ಗಂಗರ ಮೂಲದ ಬಗ್ಗೆ ಇಂಟ್ರೊಡಕ್ಷನ್ ಆಗಿತ್ತು. ನೆಕ್ಸ್ಟ್ ನೋಡ್ತಾ ಹೋಗೋಣ. ದಡಿಗ ಅರಸನ ಬಗ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ನೋಡ್ತಾ ಹೋಗೋಣ. ದಡಿಗ ಅರಸನ ಬಗ್ಗೆ ನೋಡ್ತಾ ಹೋಗೋಣ. ದಡಿಗನ ಮೂಲ ಹೆಸರು ಏನಂದ್ರೆ ಕೊಂಗಣಿ ವರ್ಮ ಅಂತ ಕರಿತಾ ಹೋಗ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋಡಿ, ಕೊಂಗಣಿ ವರ್ಮ ಅಂತ ಕರಿತಾ ಹೋಗ್ತಾರೆ. ಕೊಂಗಣಿ ವರ್ಮ, ದಡಿಗನ ಮೂಲ ಹೆಸರು ಕೊಂಗಣಿ ವರ್ಮ ಅಂತ ಕರಿತಾ ಹೋಗ್ತಾರೆ. ಇಂತಹ ದಡಿಗನ ಕಾಲಾವಧಿಯನ್ನ ನಾವು ನೋಡ್ತಾ ಹೋದ್ರೆ ಕ್ರಿಸ್ತಶಕ 350ರಿಂದ ಹಿಡಿದು ಕ್ರಿಸ್ತಶಕ 400ರ ಅವಧಿ
ಕ್ರಿಸ್ತ ಶಕ 350ರಿಂದ ಕ್ರಿಸ್ತ ಶಕ 400ರವರೆಗಿನ ನಡುವಿನ ಕಾಲಘಟ್ಟವನ್ನು ದಡಿಗನ ಆಡಳಿತಾವಧಿಯನ್ನಾಗಿ ನೋಡ್ತಾ ಹೋಗ್ತೀವಿ. ಇಂತಹ ದಡಿಗನ ಕಾಲಘಟ್ಟದಲ್ಲಿ ಬಾಣರು ದಾಳಿಯನ್ನ ಮಾಡ್ತಾ ಹೋಗ್ತಾರೆ. ಇಂತಹ ಬಾಣರ ದಾಳಿಯನ್ನ ಸಂಪೂರ್ಣವಾಗಿ ಎದುರಿಸ್ತಾ ಹೋಗ್ತಾನೆ ಈ ದಡಿಗ ರಾಜ. ಬಾಣರು ಬೃಹತ್ ಬಾಣರು ಅಂತ ಕರಿತಾ ಹೋಗ್ತೀವಿ. ಹಾಗೆಯೇ ಕೋಲಾರ ಬಾಣರು ಅಂತ ಕರಿತಾ ಹೋಗ್ತೀವಿ. ಹಾಗೆಯೇ ಮೈಸೂರಿನ ಬಾಣರು ಅಂತನೂ ಕೂಡ ಕರಿತಾ ಹೋಗ್ತೀವಿ. ಇಂತಹ ಬೃಹತ್ ಬಾಣರು ದಡಿಗನ ಆಸ್ಥಾನದ ಮೇಲೆ ಅಂದ್ರೆ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿ ಹೋಗ್ತಾರೆ. ಬೃಹತ್ ಬಾಣರು. ಆಗ ದಡಿಗ ಏನ್ ಮಾಡ್ತಾನೆ, 96,000 ರೈತರನ್ನ ಒಗ್ಗೂಡಿಸಿಕೊಂಡು ಸೈನ್ಯವನ್ನು ರಚನೆ ಮಾಡಿ ಬಾಣರ ಮೇಲೆ ಹಾಳಿ ಮಾಡಿ ಬಾಣರನ್ನು ಸಂಪೂರ್ಣವಾಗಿ ಸೋಲಿಸಿ ಬಾಣವಂಶ ವನದವನಲ ಅಂತ ಬಿರುದನ್ನ ಪಡಿತಾ ಹೋಗ್ತಾನೆ ಈ ದಡಿಗ ರಾಜ. ವೆರಿ ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಯಾವ ಬಿರುದು ಅಂದ್ರೆ ಬಾಣವಂಶ ವನದವನಲ ಅಂತ ಬಿರುದನ್ನ ಪಡಿತಾ ಹೋಗ್ತಾನೆ ಈ ದಡಿಗ ರಾಜ. ಬಾಣವಂಶ ವನದವನಲ ಅಂದ್ರೆ ಏನು? ಬಾಣವಂಶ ವನದವನ ಅಂದ್ರೆ ಇಷ್ಟೇ, ಬಾಣ ಕುಲ ನಾಶಕ ಅಂತ ಇಲ್ಲಿ ಅರ್ಥವನ್ನ ನೀಡ್ತಾ ಹೋಗುತ್ತೆ. ಈ ದಡಿಗ ರಾಜನ ಆಡಳಿತದ ಅವಧಿಯಲ್ಲಿ ಇವನ ಗುರು ಸಿಂಹಾನಂದಿಯ ಆಜ್ಞೆಯ ಮೇರೆಗೆ ಶಿವಮೊಗ್ಗ ಜಿಲ್ಲೆಯ ದುಂಡಲಿ ಎಂಬಲ್ಲಿ ಜಿನಾಲಯವನ್ನ ನಿರ್ಮಿಸ್ತಾ ಹೋಗ್ತಾನೆ ಈ ದಡಿಗ ರಾಜ. ಶಿವಮೊಗ್ಗ ಜಿಲ್ಲೆಯ ದುಂಡಲಿ ಎಂಬಲ್ಲಿ ಜಿನಾಲಯವನ್ನ ನಿರ್ಮಿಸ್ತಾ ಹೋಗ್ತಾನೆ. ಇದಿಷ್ಟು ದಡಿಗನ ಒಂದು ಕಾಲಘಟ್ಟಾವಧಿಯಲ್ಲಿ ನಡೆದಿರ್ತಕ್ಕಂಥ ಚರಿತ್ರೆ. ಆದ್ರೆ ಈ ದಡಿಗನಿಗೆ ಮತ್ತೊಂದು ಬಿರುದಿತ್ತು, ಏನಂದ್ರೆ ಧರ್ಮ ಮಹಾರಾಜ ಅಂತಕ್ಕಂಥ ಬಿರುದು ಇತ್ತು ದಡಿಗನಿಗೆ. ದಡಿಗನ ನಂತರ ನೆಕ್ಸ್ಟ್ ಬರ್ತಕ್ಕಂಥ ರಾಜ ಯಾರು ಅಂದ್ರೆ ಮಾಧವ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವ್ರು ಮಾಧವನ ಕಾಲಘಟ್ಟವನ್ನ ನಾವು ನೋಡ್ತಾ ಹೋದ್ರೆ ಕ್ರಿಸ್ತ ಶಕ 400ರಿಂದ 435ರವರೆಗಿನ ಕಾಲಘಟ್ಟವನ್ನ ಮಾಧವನ ಕಾಲಘಟ್ಟ ಅಂತ ಕರಿತಾ ಹೋಗ್ತೇವೆ. ಇಂತಹ ಮಾಧವನ ಆಡಳಿತದಲ್ಲಿ ಸುಮಾರು 35 ವರ್ಷಗಳ ಕಾಲ ಶಾಂತಿಯುತವಾಗಿ ಆಡಳಿತವನ್ನ ಮಾಡಿರ್ತಕ್ಕಂಥ ರಾಜ ಯಾರು ಅಂದ್ರೆ ಇದೇ ಮಾಧವ. ನೋಡಿ, ಈ ಯಾರು ಶಾಂತಿಯುತವಾಗಿ ಇರ್ತಾರೋ ಅತಿ ಹೆಚ್ಚು ದೀರ್ಘಾವಧಿಗಳ ಕಾಲ ಬಾಳಿಕೆಯನ್ನ ಹೊಂದಿರುತ್ತಾರೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೂಡ ಹೀಗೆ, ಯಾರು ತಾಳ್ಮೆಯಿಂದ ಇರ್ತಿರೋ ಅವರಿಗೆ ಗೌರ್ಮೆಂಟ್ ಜಾಬ್ ಪಕ್ಕಾ ಸಿಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಯಾರಿಗೆ ತಾಳ್ಮೆ ಇರೋದಿಲ್ಲ ಅವರಿಗೆ ಪರೀಕ್ಷೆಯನ್ನ ಎದುರಿಸೋಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ನೋಡಿ, ಮಾಧವನು ಕೂಡ ಹೀಗೆ 35 ವರ್ಷಗಳ ಕಾಲ ಶಾಂತಿಯುತವಾಗಿ ಆಡಳಿತವನ್ನ ಮಾಡಿರ್ತಾನೆ. ಹೀಗಾಗಿ ಇವನು ನೆಕ್ಸ್ಟ್ ಏನನ್ನ ಮಾಡ್ತಾನೆ ಅಂದ್ರೆ ಸಂಸ್ಕೃತ ಗ್ರಂಥವನ್ನ ರಚಿಸ್ತಾ ಹೋಗ್ತಾನೆ. ಸಂಸ್ಕೃತ ಗ್ರಂಥ, ಆ ಗ್ರಂಥವೇ ದತ್ತಾಸೂತ್ರ ಅಂತ ಕರಿತಾ ಹೋಗ್ತೀವಿ. ದತ್ತಾಸೂತ್ರ ಅಂತಕ್ಕಂಥ ಒಂದು ಗ್ರಂಥವನ್ನ ರಚಿಸ್ತಾ ಹೋಗ್ತಾನೆ ಇದೇ ಮಾಧವ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾ ಹೋಗ್ತಾನೆ, ಇಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಮಾಧವನ ನಂತರ 2ನೇ ಮಾಧವ ಮತ್ತು 3ನೇ ಮಾಧವರ ಆಡಳಿತವನ್ನ ನಾವು ನೋಡ್ತಾ ಹೋಗ್ತೀವಿ. ಅವರು ಇಂಪಾರ್ಟೆಂಟ್ ಅಲ್ಲ, ಯಾಕೆಂದ್ರೆ ಅವರು ತಮ್ಮದೇ ಆಗಿರ್ತಕ್ಕಂಥ ಸಾಮ್ರಾಜ್ಯದ ಆಡಳಿತದ ಅವಧಿಯಲ್ಲಿ ಏನನ್ನೂ ಕೂಡ ಮಾಡಿರೋದಿಲ್ಲ, ಯಾವ ಸಾಧನೆಯನ್ನು ಕೂಡ ಇಲ್ಲಿ ಮಾಡಿರುವುದಿಲ್ಲ. ಹೀಗಾಗಿ ಪ್ರಮುಖ ಅರಸರು ಅಲ್ವೇ ಅಲ್ಲ. ನೆಕ್ಸ್ಟ್ ಮಾಧವನ ನಂತರ ಮತ್ತೊಬ್ಬ ಅರಸನ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದನ್ನು ಅವನೀತ ಅಂತ ನೋಡ್ತಾ ಹೋಗ್ತೀವಿ. ಅವನೀತನ ಕಾಲಘಟ್ಟವನ್ನ ನೋಡ್ತಾ ಹೋದ್ರೆ ಕ್ರಿಸ್ತ ಶಕ 529ರಿಂದ 579ರವರೆಗಿನ ಕಾಲಘಟ್ಟವನ್ನ ಅವನೀತನ ಕಾಲಘಟ್ಟವನ್ನಾಗಿ ನಾವು ನೋಡ್ತಾ ಹೋಗ್ತೀವಿ. ಅದು ನೆಕ್ಸ್ಟ್ ಕ್ಲಾಸ್ ನಲ್ಲಿ ನೋಡ್ತಾ ಹೋಗೋಣ. ನೋಡಿ, ದಡಿಗ ಮತ್ತು ಮಾಧವನ ಇಂಟ್ರೊಡಕ್ಷನ್ ಅನ್ನ ನಾವು ಇವತ್ತು ಕೊಟ್ಟಿದ್ದೇವೆ. ಗಂಗರ ಮನೆತನದ ಸಂಪೂರ್ಣ ಇಂಟ್ರೊಡಕ್ಷನ್ ಕ್ಲಾಸ್ ಇವತ್ತಿನ ಕ್ಲಾಸ್. ಯಾಕೆ ಅಂದ್ರೆ ಯಾಕೆ ಕ್ಲಾಸ್ ಅನ್ನ ಮಾಡ್ತಾ ಇಲ್ಲ ಅಂದ್ರೆ ಇವತ್ತು ಕರೆಂಟ್ ಹೋಗಿದೆ, ಇಲ್ಲಿ ಸ್ವಲ್ಪ ಟೆಕ್ನಿಕಲ್ ಆಗಿ ಪ್ರಾಬ್ಲಮ್ ಆಗಿದೆ. ಇರ್ಲಿ, ಇವತ್ತಿನ ಕ್ಲಾಸ್ ಇದಿಷ್ಟು ಗಂಗರ ರಾಜ ಮನೆತನದ ಇಂಟ್ರೊಡಕ್ಷನ್ ಕ್ಲಾಸ್ ಆಗಿತ್ತು. ನೆಕ್ಸ್ಟ್ ಅವನೀತ, ದುರ್ವಿನೀತ, ಶ್ರೀ ಪುರುಷ ಬರ್ತಾ ಹೋಗ್ತಾನೆ, ಶಿವಮಾರ ಬರ್ತಾ ಹೋಗ್ತಾನೆ, 2ನೇ ಶಿವಮಾರ ಬರ್ತಾ ಹೋಗ್ತಾನೆ, ರಾಜಮಲ್ಲ ಬರ್ತಾ ಹೋಗ್ತಾನೆ, ಆಡಳಿತ ಬರ್ತಾ ಹೋಗುತ್ತೆ, ಕಲೆ ಮತ್ತು ವಾಸ್ತುಶಿಲ್ಪ ಬರ್ತಾ ಹೋಗುತ್ತೆ, ಸಾಹಿತ್ಯ ಬರ್ತಾ ಹೋಗುತ್ತೆ, ದೇವಾಲಯಗಳ ಬಗ್ಗೆ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಅದನ್ನ ಕಂಟಿನ್ಯೂ ಮಾಡೋಣ. ಇದಿಷ್ಟು ಇವತ್ತಿನ
ಕ್ಲಾಸ್ ಆಗಿತ್ತು ಗಂಗರ ರಾಜ ಮನೆತನದ ಬಗ್ಗೆ. ನಿನ್ನೆ ವಾಟ್ಸಾಪ್ ಗ್ರೂಪ್‌ನಲ್ಲಿ ನಾನು ಎಲ್ರಿಗೂ ಕೂಡ ಮೆಸೇಜ್ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದೆ. 10 ಗಂಟೆಯವರೆಗೆ ರಾತ್ರಿ. ಅದನ್ನ ದುರುಪಯೋಗಪಡಿಸಿಕೊಂಡು ಇಲ್ಲಿ ಬೇರೆ ಸದಸ್ಯರಿಗೂ ಕೂಡ ಇಲ್ಲಿ ನೀವು ಏನ್ ಮಾಡಿದಿರಿ, ತೊಂದರೆಯನ್ನ ಉಂಟು ಮಾಡಿದಿರಿ. ಹೀಗಾಗಿ ತುಂಬಾ ಬೇಸರವಾಗಿರ್ತಕ್ಕಂಥ ಸಂಗತಿ. ನಿನ್ನೆ ನಮ್ಮ ಬ್ರದರ್ ಫೋನ್ ಹಚ್ಚಿ ಹೇಳಿದ್ರು. RRB ಗ್ರೂಪ್ ಡಿ ಎಕ್ಸಾಮ್ ಯಾರೆಲ್ಲ ಸ್ಟಡಿ ಮಾಡ್ತಾ ಇದ್ರೋ ಅವರಿಗೆ ಒಂದು ಹೆಲ್ಪ್ ಅನ್ನ ಮಾಡೋಣ ಅಂತ ನಾವು ಹೋಗ್ತಾ ಇದ್ವಿ. ಅಲ್ಲಿ ಯಾಕೆಂದ್ರೆ ಎಕ್ಸಾಮ್ ಸೆಂಟರ್ ಅಲ್ಲಿ ರೂಮ್ ಇಲ್ಲ. ಕೆಲವರು ಫೋನ್ ಹಚ್ಚಿ ನಮ್ಮ ಒಂದು ರಿಲೇಷನ್‌ನಲ್ಲಿ ಇರ್ತಕ್ಕಂಥವ್ರು, ಇಲ್ಲ ನಾವು 3, 4 ಹುಡುಗರಿಗೆ ಒಂದು ವಸತಿಯನ್ನ ಕಲ್ಪಿಸಿಕೊಡ್ತೀವಿ ಅಂತ ಹೇಳಿದ್ರು. ಹಾಗಾಗಿ ನಾವು ವಾಟ್ಸಾಪ್ ಗ್ರೂಪ್‌ನಲ್ಲಿ ಯಾರೆಲ್ಲ ಗ್ರೂಪ್ ಡಿಗೆ ಸ್ಟಡಿ ಮಾಡ್ತಾ ಇದ್ರಿ ಅವರು ಒಂದು ಹಾಯ್ ಅಂತ ಮೆಸೇಜ್ ಹಾಕಿ ಅಂತ ಮೆಸೇಜ್ ಓನ್ಲಿ ಅಡ್ಮಿನ್ ಅನ್ನ ಮೆಸೇಜ್ ಅನ್ನು ತೆಗೆದಿದ್ವಿ. ಅಲ್ಲಿ ಮೆಸೇಜ್ ಮಾಡಲಿಕ್ಕೆ ಅವಕಾಶವನ್ನ ಕಲ್ಪಿಸಿದ್ವಿ. ಇದನ್ನ ದುರುಪಯೋಗ ಪಡಿಸಿಕೊಂಡು ಇನ್ನಿತರ ಒಂದು ಸ್ಟೂಡೆಂಟ್ಸ್‌ಗೂ ಕೂಡ ತೊಂದರೆಯನ್ನ ಉಂಟು ಮಾಡಿದ್ರಿ. ಇರ್ಲಿ, ನೆಕ್ಸ್ಟ್ ನಿಮ್ಗೆ ಇವಾಗ ಅರ್ಥ ಆಗೋದಿಲ್ಲ. ನೆಕ್ಸ್ಟ್ ಎಕ್ಸಾಮ್ ಬರೆಯೋಕೆ ಹೋಗ್ತಿರಲ್ಲ, ಅಲ್ಲಿ ರೂಮ್ ಸಿಗೋದಿಲ್ಲಲ್ಲ ನಿಮ್ಗೆ, ಅವಾಗ ಅರ್ಥ ಆಗುತ್ತೆ. ಇರ್ಲಿ. ಯಾರೆಲ್ಲ ಏನೋ ವಾಟ್ಸಾಪ್ ಗ್ರೂಪ್‌ಗೆ ಜಾಯಿನ್ ಆಗಿಲ್ಲ ಅಂದ್ರೆ ಜಾಯಿನ್ ಆಗಿ. ನಮ್ಮ ಚಾನಲ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಗೆ ಇವತ್ತಿನ ಕ್ಲಾಸ್‌ನ ಎಂಡ್ ಮಾಡ್ತಾ ಹೋಗ್ತೀನಿ. I will continue the next class. Thank you. Thank you very much.